ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 25ನೇ ಪ್ರಶ್ನೆ. ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಈ ಮೂರು ಧಾತುಗಳ ಇಲೆಕ್ಟ್ರಾನ್ ಹಂಚಿಕೆಯಲ್ಲಿ ಕಂಡುಬರುವ ಸಾಮ್ಯತೆ ಏನು ಅಂತ ಕೇಳಿದ್ದಾರೆ. ಸರಿ, ಇಲೆಕ್ಟ್ರಾನ್ ಹಂಚಿಕೆಯನ್ನ ಬರೆಯೋಣ. ಲಿಥಿಯಂ ಪರಮಾಣು ಸಂಖ್ಯೆ 3 ಇದೆ, ಹಾಗಾಗಿ ಕೆ ಮತ್ತೆ ಎಲ್ ನಲ್ಲಿ ನಾನು ಯಾವ ರೀತಿಯಾಗಿ ಹಂಚಬಹುದು? ಕೆ ದಲ್ಲಿ ಎಷ್ಟು ಇಲೆಕ್ಟ್ರಾನು? 2 ಎಲೆಕ್ಟ್ರಾನ್. ಎಲ್ ದಲ್ಲಿ 1, 2 + 1 3 ಆಯ್ತಾ? ಸರಿ. ಸೋಡಿಯಂ ಪರಮಾಣು ಸಂಖ್ಯೆ ಎಷ್ಟು? 11. ಕೆ, ಎಲ್ ಮತ್ತೆ ಎಂ ನಲ್ಲಿ ಹಂಚ್ತೇನೆ. ಕೆ ದಲ್ಲಿ 2 ಇಲೆಕ್ಟ್ರಾನ್ಗಳು, ಎಲ್ ದಲ್ಲಿ 8 ತುಂಬಬಹುದಾ? ಮ್ಯಾಕ್ಸಿಮಮ್ 8 ತುಂಬಬಹುದು. 8 + 2 10. ಇನ್ನೂ ಒಂದು ಎಲೆಕ್ಟ್ರಾನ್ ಇದೆ, ಅದನ್ನ ಎಂ ದಲ್ಲಿ ತುಂಬ್ತೀನಿ. ಪೊಟ್ಯಾಷಿಯಂ ನಲ್ಲಿ 19 ಪರಮಾಣು ಸಂಖ್ಯೆ, 19 ಇಲೆಕ್ಟ್ರಾನ್ಗಳು ಇವೆ. ಕೆ ಎಲ್ ಎಂ ಎನ್ ಈಗ ನೋಡ್ರಿ, 2 8 8 1. ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇದು ನೀವು ಮತ್ತೆ ಹೈಯರ್ ಕ್ಲಾಸಸ್ಗೆ ಹೋದಾಗ ಅವಾಗ ಇದನ್ನ ಸ್ಟಡಿ ಮಾಡ್ತೀರಿ, ಯಾಕೆ ಇಲ್ಲಿ 8 ಇಲೆಕ್ಟ್ರಾನ್ ಅನ್ನ ತುಂಬಿದೆ ಅಂತ. ಈಗ ಇಷ್ಟೆಲ್ಲ ನೆನ್ಪಿಟ್ಕೊಳ್ರಿ. ಪೊಟ್ಯಾಷಿಯಂನ ಇಲೆಕ್ಟ್ರಾನ್ ಹಂಚಿಕೆ ಈ ರೀತಿಯಾಗಿರುತ್ತದೆ. ಹಾಗಿದ್ರೆ ಇಲ್ಲಿ ಸಾಮ್ಯತೆ ಏನ್ ಕಂಡು ಬರ್ತಾ ಇದೆ ನಿಮ್ಗೆ? ಹೊರಕವಚ ಯಾವುದು? ಲಿಥಿಯಂದು ಎಲ್, ಸೋಡಿಯಂದು ಎಂ, ಪೊಟ್ಯಾಷಿಯಂದು ಎನ್ ಅಲ್ವಾ? ಹಾಗಿದ್ರೆ ಈಗ ಇಲ್ಲಿ ನೋಡಿ, ಹೊರಕವಚದಲ್ಲಿ ಮೂರೂ ಧಾತುಗಳ ಹೊರಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ? ಅದೇ ಆನ್ಸರ್. ಈ ಮೂರು ಧಾತುಗಳು ತನ್ನ ಅತ್ಯಂತ ಹೊರಕವಚದಲ್ಲಿ 1 ಇಲೆಕ್ಟ್ರಾನ್ ಅನ್ನು ಹೊಂದಿವೆ. ಇದೇ ಸಾಮ್ಯತೆ ಆಗಿದೆ. ಥ್ಯಾಂಕ್ ಯು.